ನಮಸ್ಕಾರ ಕರ್ನಾಟಕ. ಇಡೀ ದೇಶವೇ ಖುಷಿ ಪಡುವಂತಹ ಸುದ್ದಿ ಪ್ರಸಾರ ಮಾಡಿದ ಪುಂಗಣ್ಣನ ಪಬ್ಲಿಕ್ ಟಿವಿ ಅಂತಂದರೆ ಇವತ್ತು ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಬಹುದೊಡ್ಡ ಕಾರ್ಯಕ್ರಮಗಳನ್ನು ಹಾಗೂ ಬಹುದೊಡ್ಡ ವಿಚಾರಗಳನ್ನು ಹಾಗೂ ರಾಜಕಾರಣದಲ್ಲಿ ನಡೆಯುತ್ತಿರುವಂತಹ ಮತ್ತು ಇವತ್ತು ಚಳಿಗಾಲದ ಅಧಿವೇಶನವನ್ನು ತೋರಿಸುವುದನ್ನು ಬಿಟ್ಟು ಕೇವಲ ಹೆಂಡತಿಯನ್ನು ಮತ್ತು ಗಂಡನನ್ನು ಮತ್ತು ಗಂಡ ಹೆಂಡತಿಯನ್ನು ಬಿಟ್ಟು ಹೋಗಿರುವಂತಹ ಮಂಜು ಮತ್ತು ಲೀಲಾ ಅವರ ಒಂದು ಮ್ಯಾರೇಜ್ ಸ್ಟೋರಿಯನ್ನು ಅಥವಾ ಅವರು ಬಿಟ್ಟು ಹೋಗಿದ್ದು ಮತ್ತು ಒಳ್ಳೆ ಒಂದಾದ್ರಂತ ಅವರಿಬ್ಬರನ್ನ ಕರ್ಕೊಂಬಂದು ಇಂಟರ್ವ್ಯೂ ಮಾಡಾಕತ್ತಿರಲ್ಲ. ಏನು ತಲೆ ಕೆಟ್ಟೈತೆ ನಿಮಗೆ ಅನ್ನೋದು ನನಗೆ ಅರ್ಥ ಆಗೋಲ್ತು. ಮಾಧ್ಯಮಗಳ ಬಗ್ಗೆ ನಾನು ಮಾತಾಡಲಿಕ್ಕೂ ಕೂಡ ನನಗೆ ಅಸಹ್ಯ ಆಗ್ತದೆ. ಅಷ್ಟೊಂದು ಮಾಧ್ಯಮಗಳು ಮಿತಿಮೀರಿ ಹೋಗಿರುವಂತಹ ಮಾಧ್ಯಮಗಳಾಗಿದ್ದೀರಿ ಈಗಾಗಲೇ. ನೀವು ಮಾಧ್ಯಮಗಳಲ್ಲಿ ಏನೇನೇನೇನೇನೇನು ಉಳಿಸ್ಕೊಂಡಿಲ್ಲ. ನೀವು ಒಂದು ಗೌರವವನ್ನು ಕಿಂಚಿತ್ತೂ ಗೌರವವನ್ನು ಕೂಡ ಉಳಿಸ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಮಾಧ್ಯಮಗಳ ಬಗ್ಗೆ ನಾನು ಮಾತಾಡ್ತಲ್ಲ, ಕೆಲವೊಂದು ಮಾಧ್ಯಮಗಳು ಅತಿ ಮೀರಿ ಬಿಟ್ಟಿದ್ದೀವಿ ನೀವು ಎಲ್ಲ. ಸೊ ಅಂತಂದರೆ ಇಲ್ಲಿ ಒಂದು ವಿಚಾರ ತಿಳ್ಕೊಳ್ರಿ, ಆ ಲೀಲಾ ಯಾರು, ಈ ಮಂಜು ಯಾರು, ಇಬ್ಬರು ಗಂಡ ಹೆಂಡತಿ, ಅವರಿಬ್ಬರಿಗೆ ಸಂಬಂಧಿಸಿರುವಂಥ ವಿಷಯ. ಅವರಿಬ್ಬರಿಗೂ ಸೇರಿ 3 ಮಕ್ಕಳಿದ್ದಾವೆ. ಆ 3 ಮಕ್ಕಳ ಬಗ್ಗೆ ಅವರವ್ರು ವಿಚಾರ ಮಾಡಿಕೊಂಡು ದೂರ ಆಗಿದ್ದರು, ಒಂದಾದರೂ ಅವರವ್ರ ವೈಯಕ್ತಿಕ ವಿಚಾರಗಳು. ಅದನ್ನು ಮಾಧ್ಯಮಗಳಲ್ಲಿ ತೋರಿಸಿ ಏನನ್ನ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು. ಪಬ್ಲಿಕ್ ಟಿವಿ, ಅದು ವಿಶೇಷವಾಗಿ ಪಬ್ಲಿಕ್ ಟಿವಿ ಅಂತಂದರೆ ರಂಗಣ್ಣ ಅವ್ರ ಬಗ್ಗೆ ಒಂದು ವಿಶೇಷವಾಗಿರುವಂಥ ಅಭಿಮಾನ ಇದೆ. ನನಗೂ ಕೂಡ ಅಭಿಮಾನ ಇತ್ತು ಮೊದಲೆಲ್ಲ. ಈಗ ಒಂದು ರೀತಿಯಲ್ಲಿ ಮಾಡುವುದೊಂದು ಹೇಳುವುದೊಂದು, ಅಥವಾ ಹೇಳುವುದೊಂದು ಮಾಡುವುದೊಂದು. ಹಾಗಾಗಿ ಕೆಲವೊಂದಷ್ಟು ಕಾರಣಗಳಿಗಾಗಿ ನನಗೂ ಕೂಡ ಒಂದಿಷ್ಟು ಅವರ ಮೇಲಿರುವಂಥ ಅಭಿಮಾನ ಕಡಿಮೆ ಆಗಿದೆ. ಯಾಕಪ್ಪ ಅಂತಂದರೆ ಅವರು ಪ್ರತಿಯೊಂದು ನೋಡ್ಬೇಕು ನೀವು. 9 ಗಂಟೆಗೆ ಬಿಗ್ ಬುಲೆಟಿನ್ ವಿಷಯದಲ್ಲಿ ಬಂತಪ್ಪ ಅಂದರೆ ದೇಶದ ಬಗ್ಗೆ, ನಾಡಿನ ಬಗ್ಗೆ, ಈ ರಾಜ್ಯದ ಜನತೆಗಳ ಬಗ್ಗೆ, ಜನತೆಯ ಪರವಾಗಿ ಮಾತನಾಡ್ತಾನೆ. ಯಾವ ರಾಜಕಾರಣಿಗಳನ್ನು ಬಿಡಂಗಿಲ್ಲ, ಯಾವುದೇ ಅಸಹ್ಯಬದ್ಧವಾಗಿರುವಂಥ ವಿಡಿಯೋವನ್ನು ಪ್ರಸಾರ ಮಾಡಂಗಿಲ್ಲ ಎನ್ನುವಂತಹ ರೀತಿಯಲ್ಲಿ ಬಹುದೊಡ್ಡ ಮೇಧಾವಿ ಎನ್ನುವಂಥ ರೀತಿಯಲ್ಲಿ ಬೊಬ್ಬರಿಸ್ತಾರೆ. ಬಟ್ ಈ ವಿಚಾರ ಏನಾಗಿದೆ, ಇದು ನಿಮ್ಮ ಟಿ ವಿಯಲ್ಲಿ ಬಂದಿರುವಂತಹ ಈ ವಿಷಯ, ಇದನ್ನು ಪ್ರಸಾರ ಮಾಡಬೇಡ್ರಿ, ಜನಗಳಿಗೆ ಇದರಿಂದ ಏನು ಲಾಭ ಐತೆ, ಇದರಿಂದ ಏನು ನಷ್ಟ ಐತೆ, ಅದು ಅವರ ವೈಯಕ್ತಿಕ ವಿಚಾರ. ಒಂದು ಹೆಣ್ಣನ್ನು ಎಷ್ಟು ತೇಜೋವಧೆ ಮಾಡಬೇಕು ಅಥವಾ ಅದನ್ನು ತೋರಿಸುವಂಥ ರೀತಿಯಲ್ಲಿ ಲಾಭ ನಷ್ಟಗಳಾದರೂ ಏನಿರುವುದು ಅಂತ. ಸೊ ಅಂಥ ವಿಷಯಗಳನ್ನು ತೋರಿಸ್ತಾ ಹೋಗ್ತಿದ್ದೀರಿ ರಂಗಣ್ಣವರೇ. ನಿಮ್ಮ ಟಿ ವಿಯಲ್ಲಿ ಬರ್ತಾ ಇದೆ, ಮೊದಲು ಅದನ್ನು ತಿದ್ದುಕೊಳ್ರಿ. ಇಡೀ ರಾಜ್ಯದ ಬಗ್ಗೆ, ದೊಡ್ಡವರ ಬಗ್ಗೆ ಮಾತನಾಡುವ ಮುಂಚೆ ನಿಮ್ಮ ಟಿ ವಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಕೇವಲ ಅನೈತಿಕ ಸಂಬಂಧ ಮತ್ತು ಅಕ್ರಮ ಸಂಬಂಧವನ್ನು ತೋರಿಸುವಂತಹ ಒಂದು ವಿಡಿಯೋ ಇದು ಯಾಕೆ ಬೇಕು? ಅವರಿಬ್ಬರು ಗಣಿತ ಅವ್ರು ಮುತ್ತು ಕೊಟ್ರಂತೆ, ಅವರಿಬ್ಬರು ಮಕ್ಕಂಡ್ರಂತೆ, ಅವರಿಬ್ಬರು ಎದ್ರಂತೆ, ಅವರಿಬ್ಬರು ಮಕ್ಕಳು ಮಾಡಿದ್ರಂತೆ. ಅವನು ಸಂತೋಷನ ಕೂಡ ಬಿಡಬೇಡ್ರಿ ನೀವು. ಏನು ಸಮಾಜಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ರಿ ನೀವು? ಗಂಡ ಹೆಂಡತಿ ಮೊದಲು ಮಕ್ಕಳು ಮಾಡ್ಕೋಬೇಕು, ಜೀವನ ಮಾಡಬೇಕು, ಆಮೇಲೆ ಮತ್ತೆ ಗಂಡನ ಬಿಟ್ಟು ಇನ್ನೊಬ್ಬ ಮಿಂಡನ್ನು ತಗೊಂಡು ಹೋಗಿ ಅದಾದ ನಂತರ ಇಬ್ಬರು ಮತ್ತೆ ದೂರ ಆಗಿ ಮತ್ತೆ ಇಬ್ಬರು ಒಂದಾಗಬೇಕು. ಇಂಥ ವಿಷಯಗಳನ್ನು ಪ್ರಚಾರ ಮಾಡ್ತೀರಿ. ಅದರಲ್ಲೂ ಮುಖ್ಯವಾಗಿ ಪಬ್ಲಿಕ್ ಟಿ ವಿ ಜೊತೆಗೆ ಆ ಗ್ಯಾರಂಟಿ ಟಿ ವಿಯವ್ರು ನಿಮ್ಗೆ ಏನು ಬಂದೈತೋ ದಾಳಿ ಗೊತ್ತಿಲ್ಲ ನಿಮ್ಗೆ. ಮಾಡಿದರೆ ಒಳ್ಳೊಳ್ಳೆ ಕೆಲಸ ಮಾಡಕತ್ತಿ ಬಿಡ್ತೀವಿ. ನಿಮ್ಮ ಟಿ ವಿ ಬಗ್ಗೆ ನನಗೂ ಕೂಡ ಭಾಳ ಅಭಿಮಾನ ಐತೆ. ಆದರೆ ಕೆಲವೊಂದು ವಿಚಾರದಲ್ಲಿ ಅತಿರೇಕತನದಿಂದ ಮಾಡ್ತೀರಿ. ಅವರಿಬ್ಬರನ್ನು ಕರೆಸಿ ಒಂದು ಸಾರಿ ಇಂಟರ್ವ್ಯೂ ಮಾಡಿದ್ರಿ, ಆಕೆ ನಾವು ಬರೋದಿಲ್ಲ ಅಂದ್ಲು, ನೀ ಹೆಂಗೆ ಬರೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರಿ. ನಿಮ್ಮ ವಿಚಾರ ಏನಾಗೈತಿ? ಅದು ಅಕ್ರಮ ಸಂಬಂಧಗಳು ತೋರಿಸುವಂಥದ್ದು ಇಷ್ಟು ದೊಡ್ಡ ಮಟ್ಟಿಗೆ ಪ್ರಸಾರ ಮಾಡುವಂಥದ್ದು ಏನೈತಿ ನಿಮ್ಗೆ? ಇದು ಇಡೀ ದೇಶವನ್ನು ಖುಷಿ ಪಡುವಂಥ ಸುದ್ದಿನ, ಅಥವಾ ಇಡೀ ದೇಶವೊಂದು ಬದಲಾಗಿ ಬಿಡುವಂಥ ಸುದ್ದಿನ? ಇಲ್ಲ. ಪದೇ ಯಾಕೆ ತೋರಿಸ್ತೀರಿ? ಎಲ್ಲ ಟಿ ವಿಗಳು ನೋಡ್ತಾ ಇದ್ದೀನಿ. ಟಿ ವಿ 9 ನೋಡ್ತಾ ಇದ್ದೀನಿ, ಟಿ ವಿ 18 ನೋಡ್ತಾ ಇದ್ದೀನಿ, ಕನ್ನಡ 18, ಟಿ ವಿ 18 ಅಲ್ಲ, ಕನ್ನಡ 18 ನೋಡ್ತಾ ಇದ್ದೀನಿ, ಪಬ್ಲಿಕ್ ಟಿ ವಿಲಿ ನೋಡ್ತಾ ಇದ್ದೀನಿ, ಹಲವಾರು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಅತಿರೇಕವಾಗಿ ಆ ವಿಷಯವನ್ನು ತೋರಿಸ್ಬೇಡ್ರಿ. ಅವರಿಬ್ಬರಿಗೆ ಆಟೋದಲ್ಲಿ ಹೋದರು, ಇಬ್ಬರು ಕಿಸ್ ಕೊಟ್ಟರು, ಕೇಕ್ ಕಟ್ ಮಾಡಿದ್ರು, ಮದುವೆ ಮಾಡಿಸಿದ್ರಂತ. ಇದು ಗ್ಯಾರಂಟಿ ಟಿ ವಿಯವರು ಮತ್ತೊಮ್ಮೆ ಮದುವೆ ಮಾಡಿಸಿದ್ರಂತ ಅವರಿಬ್ಬರನ್ನ ಕರ್ಕೊಂಬಂದು. ಶಿವ 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 ಶಿವ. ಚಳಿಗಾಲದ ಅಧಿವೇಶನದಲ್ಲಿ ಏನು ನಡೀತಾ ಇದೆ, ಜನರ ಸಮಸ್ಯೆಗಳೇನಿದ್ದಾವೆ, ಗ್ಯಾರಂಟಿಗಳು ಯಾವ ರೀತಿಯ ಹಳ್ಳ ಹಿಡಿದಿದ್ದಾವೆ, ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ, ರೂಪಾಯಿ ಮೌಲ್ಯ ಕುಸಿತಾ ಇದೆ, ಅದರ ಬಗ್ಗೆ ಚರ್ಚೆ ಮಾಡ್ರೋ ಮರಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡಂಗಿಲ್ಲ. ಅಕ್ರಮ ಸಂಬಂಧ ಬಗ್ಗೆ ಚರ್ಚೆ ಮಾಡಿಬಿಡೋದು. ಅವ್ನು ಇವನ ಸಲುವಾಗಿ ಕೊಲೆ ಮಾಡ್ದ, ಈಕೆ ಅವ್ನ ಸಲುವಾಗಿ ಅಲ್ಲಿ ಓದ್ಲು, ಅಲ್ಲಿ ಡ್ರಮ್ನ್ಯಾಗ ಬಚ್ಚಿಟ್ಲು, ಈ ಧರ್ಮದವ್ರು ಅದನ್ನು ಮಾಡಿದ್ರು, ಆ ಧರ್ಮದವ್ರು ಇವ್ರು ಮಾಡಿದ್ರು. ಬರೀ ಇಂಥ ಕೆಲಸಗಳೇ ನಿಮ್ಮದು. ಸಾಮಾಜಿಕ ಉದ್ಧಾರವಾಗುವಂತಹ, ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಚಾರಗಳನ್ನು ಯಾವತ್ತಾದ್ರೂ ಪ್ರಸಾರ ಮಾಡಿದರೆ ಇಲ್ಲ, ಖಂಡಿತ ಇಲ್ಲ. ಆದರೆ ಭಾಷಣ ಬಿಗಿಯುವಂಥದ್ದು ಮಾತ್ರ ದೊಡ್ಡ ಲೆಕ್ಕದಲ್ಲಿ. ಪಬ್ಲಿಕ್ ಟಿ ವಿ ರಂಗಣ್ಣನವರೇ, ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಐತಿ, ಅಪಾರವಾದಂಥ ನಂಬಿಕೆ ಐತಿ. ಮಾಧ್ಯಮಗಳಲ್ಲಿ ಏಕೈಕ ವ್ಯಕ್ತಿ ಕಠೋರವಾಗಿ ನೇರವಾಗಿ ಮಾತನಾಡುವಂಥ ಶಕ್ತಿ ಇರುವಂಥದ್ದು ನಿಮಗೊಬ್ಬರಿಗೆ. ಇದು ನಿಮ್ಮ ಟಿ ವಿಯಲ್ಲಿ ಮಂಜಾ ಮತ್ತು ಲೀಲಾ ರಾಸಲೀಲೆ ತೋರಿಸುವಂಥದ್ದು ಏನೈತಿ ನಮ್ಗೆ? ತಿಳ್ಕೊಳ್ರಿ. ಪೂರಾ ಅತಿರೇಕಕ್ಕೆ ಮೀರಬೇಡ್ರಿ. ಇದರಿಂದ ಸಮಾಜಕ್ಕೆ ಯಾವುದೇ ಲಾಭ ಇಲ್ಲ. ತಿದ್ದುಕೊಂಡು ನಡೀರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ. ಮಂಜು ಲೀಲಾ ಅವರವ್ರ ವೈಯಕ್ತಿಕ ವಿಚಾರ. ಸಂತೋಷದ ಜೊತೆಗೆ ಓದ್ಲು, ಇವಾಗ ಮತ್ತೆ ಮಂಜು ಮರುಗಿ ಮತ್ತೆ ಒಳ್ಳೆ ಮಂಜನ ಹತ್ರ ಬಂದುಬಿಟ್ಲು. ಅಂದರೆ ಏನಿದ್ರ ಅರ್ಥ? ಅಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡಬೇಕು, ಒಂದೊಂದು ಅದ್ಭುತವಾಗಿರುವಂಥ ವ್ಯಾಖ್ಯಾನಗಳು ಸೃಷ್ಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅಂಥವುಗಳನ್ನೆಲ್ಲ ಭಾಳಷ್ಟು ಪ್ರಸಾರ ಮಾಡುವಂಥ, ಅದು
ಮಾಧ್ಯಮಗಳಿಗಿರುವಂತಹ ಬಹುದೊಡ್ಡ ಘನತೆಯನ್ನು ಹಾಳು ಮಾಡುವಂತಹ ವಿಷಯ ಅದು. ಸೊ ಹಾಗಾಗಿ ಅಂಥ ವಿಚಾರಗಳನ್ನು ತೋರಿಸ್ಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಈ ವಿಷಯ ನಿಮಗೂ ಕೂಡ ಇಷ್ಟ ಆಗಿದ್ರೆ ಇದ್ರ ಬಗ್ಗೆ ನಿಮಗೂ ಏನು ಅನಿಸುತ್ತೆ ಅನ್ನುವಂಥ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ತಿಳಿಸ್ತಾ ಇದ್ದೀನಿ. ಮಾಧ್ಯಮಗಳು ತಿದ್ದುಕೊಳ್ಳ್ರಿ, ಇದುವೇ ನಮ್ಮ ಮನವಿ ಕೋರಿಕೆ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.